ಕುಡಿದ ಮತ್ತಿನಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿ ಇನ್ಸ್ಪೆಕ್ಟರ್ ಸೋಗಿನಲ್ಲಿ ಅಟ್ಟಹಾಸ ಮೆರೆದ ಯುವಕ. ಠಾಣೆಯ ಫೈಲ್ ಪೀಠೋಪಕರಣಗಳ ಧ್ವಂಸ. ಉತ್ತರ ಪ್ರದೇಶದ ಹಾಪುರ್ನ ಡೊಯಾವಿ ಪೊಲೀಸ್ ಠಾಣೆಗೆ ಮದ್ಯದ ಮನಿನಲ್ಲಿ ನುಗ್ಗಿದ ಯುವಕನೊಬ್ಬ ಪೊಲೀಸ್ ಕ್ಯಾಪ್ ಧರಿಸಿ ಇನ್ಸ್ಪೆಕ್ಟರ್ ಕುರ್ಚಿಯಲ್ಲಿ ಕುಳಿತು ಅಟ್ಟಹಾಸ ಮೆರೆದಿದ್ದಾನೆ. ಠಾಣೆಯಲ್ಲಿದ್ದ ಪ್ರಮುಖ ಫೈಲ್ಗಳನ್ನು ಹರಿದು ಹಾಕಿ ಮೇಜಿನ ಮೇಲೆ ಬಡಿದು ತಾನೇ ಇನ್ಸ್ಪೆಕ್ಟರ್ ಎಂದು ಬಿಂಬಿಸಲು ಯತ್ನಿಸಿದ ಆರೋಪಿ ನಂತರ ಠಾಣೆಯ ಗಾಜು, ಬೆಂಚುಗಳು ಮತ್ತು ಹೂವಿನ ಕುಂಡಗಳನ್ನು ಧ್ವಂಸಗೊಳಿಸಿದ್ದಾನೆ. ಘಟನೆ ನಡೆದ ಸಮಯದಲ್ಲಿ ಹೊರಠಾಣೆ ಉಸ್ತುವಾರಿ ಸೇರಿದಂತೆ ಯಾವುದೇ ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲಿ ಇರಲಿಲ್ಲ ಎಂಬುದು ಆಘಾತಕಾರಿ ವಿಷಯವಾಗಿದ್ದು, ಆತನ ಕೃತ್ಯವನ್ನು ಸಾರ್ವಜನಿಕರು ವಿಡಿಯೋ ಮಾಡಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಹರಸಾಹಸಪಟ್ಟು ಆರೋಪಿಯನ್ನು ವಶಕ್ಕೆ ಪಡೆದಿದ್ದು, ಈ ವೇಳೆ ಒಡೆದ ಗಾಜಿನಿಂದ ಆರೋಪಿಯ ಕೈ ಮತ್ತು ಕಾಲುಗಳಿಗೆ ಗಾಯಗಳಾಗಿವೆ. ಗಾಯಗೊಂಡಿರುವ ಆರೋಪಿಯನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಈ ಸಂಬಂಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ್ದಲ್ಲದೆ ಪೊಲೀಸ್ ಠಾಣೆಯ ಪಾವಿತ್ರ್ಯತೆಗೆ ಭಂಗ ತಂದಿರುವ ಆರೋಪದ ಮೇಲೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.